ವೀಕ್ಷಕರೇ, ಸತತವಾಗಿ GBA ವಾರ್ಡ್ ವಾರ್, GBA ಎಲೆಕ್ಷನ್ ಆಗೇ ಆಗುತ್ತೆ. ಆಗಸ್ಟ್ ಅಂತ್ಯದವರೆಗೆ ಕೂಡ ಅವಕಾಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ವಿಧಾನಸಭಾ ಕ್ಷೇತ್ರದ ಅನುಗುಣವಾಗಿ ನಾವು GBA ಲೆಕ್ಕಾಚಾರವನ್ನು ನೀಡ್ತಾ ಹೋಗ್ತಿದ್ದೀವಿ, ನಾನು ಮತ್ತು ಅಕ್ಷಯ್ ಅವರು. ಈಗ ನಾವು ಕೊಡ್ತಿರುವಂತಹ ವಿಧಾನಸಭಾ ಕ್ಷೇತ್ರದ ಮಾಹಿತಿ ಯಾವುದಂದ್ರೆ BTM ಲೇಔಟ್. ಸುದೀರ್ಘವಾಗಿ ರಾಜಕೀಯ ಜೀವನವನ್ನು ಅನುಭವಿಸಿರುವಂತಹ, ಸದ್ಯ ಸಚಿವರು ಕೂಡ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ BTM ಲೇಔಟ್. BTM ಲೇಔಟ್ BBMP ಅವಧಿಯಲ್ಲಿದ್ದಾಗ ಒಟ್ಟು 8 ವಾರ್ಡ್ಗಳನ್ನು ಹೊಂದಿತ್ತು. ಇದೀಗ GBA ವ್ಯಾಪ್ತಿಯಲ್ಲಿ 14 ವಾರ್ಡ್ಗಳನ್ನು ಹೊಂದಿದೆ. 2010ರಲ್ಲಿ ಮತ್ತು 2015ರಲ್ಲಿ ಕಳೆದ 2 BBMP ಚುನಾವಣೆಗಳು ನಡೆದಾಗ ಇಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಶಾಸಕರಾಗಿದ್ದರು. 2015ರ BBMP ಚುನಾವಣೆ ಸಂದರ್ಭದಲ್ಲಿ 8 ವಾರ್ಡ್ಗಳಲ್ಲಿ BJP 2ರಲ್ಲಿ, ಕಾಂಗ್ರೆಸ್ 5ರಲ್ಲಿ, JDS 1ರಲ್ಲಿ ಗೆಲುವನ್ನು ದಾಖಲಿಸಿತ್ತು. ಇನ್ನು 2010 ಅದಕ್ಕೂ ಮುಂಚೆ ನಡೆದಂಥ BBMP ಚುನಾವಣೆಯಲ್ಲಿ BJP 2, ಕಾಂಗ್ರೆಸ್ 6ರಲ್ಲಿ ಗೆಲುವನ್ನು ದಾಖಲಿಸಿತ್ತು. ಮುಖ್ಯವಾಗಿ ಹೇಳಬೇಕಂದ್ರೆ 2023ರ ವಿಧಾನಸಭಾ ಚುನಾವಣೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಪ್ರಾಬಲ್ಯ ಹೇಗಿದೆ, ಅದು ಎಷ್ಟರ ಮಟ್ಟಿಗೆ ಈ ಬಾರಿಯ GBA ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ಸಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 50.7% ಮತವನ್ನು ಪಡ್ಕೊಂಡಿದ್ರು. ಹಾಗೆ BJPಯಿಂದ ಸ್ಪರ್ಧಿಸಿದಂಥ ಶ್ರೀಧರ್ ರೆಡ್ಡಿ ಅವರು 43.9% ಮತವನ್ನು ಪಡ್ಕೊಂಡಿದ್ರು. ಇನ್ನು 2013ರ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ಸಿಂದ 63.1% ಮತ, ಎನ್ ಸುಧಾಕರ್ ಅವರು BJPಯಿಂದ 18.71% ಮತ, ರಮೇಶ್ ರೆಡ್ಡಿ ಅವರು JDSಯಿಂದ 7.56% ಮತವನ್ನು ಪಡ್ಕೊಂಡಿದ್ರು. ಅಕ್ಷಯ್ ಅವರೇ, ರಾಮಲಿಂಗಾರೆಡ್ಡಿ ಅವರ ಅತ್ಯಂತ ಪ್ರಾಬಲ್ಯವಿರುವಂತಹ ಕ್ಷೇತ್ರ BTM ಲೇಔಟ್. ಆದರೂ ಕೂಡ ಇಲ್ಲಿ JDS ಮತ್ತು BJP ಕಾರ್ಪೊರೇಟ್ ಚುನಾವಣೆಗಳಲ್ಲಿ ಪ್ರಾಬಲ್ಯ ಮೀನ್ಸ್ ಗೆಲುವನ್ನು ದಾಖಲಿಸಿದೆ. ಯೋಗಿಜಿ, ನೀವು ಹೇಳದಾಗೆ BTM ಲೇಔಟ್ ಕಾಂಗ್ರೆಸ್ ಮತ್ತು ರಾಮಲಿಂಗಾರೆಡ್ಡಿ ಅವರ ಭದ್ರಕೋಟೆ. ಹೌದು. ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆಗೆಲ್ಲ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿದ್ರು. ನಿಜ. ಈ ಬಾರಿ ಸಾರಿಗೆ ಸಚಿವರು ಆಗಿದ್ದಾರೆ, ಮುಜರಾಯಿ ಖಾತೆಯ ಸಚಿವರು ಆಗಿದ್ದಾರೆ. ಅವರ ಮಗಳು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು. ಸೊ ತಂದೆ ಮತ್ತು ಮಗಳು ಇಬ್ಬರ ಪ್ರಭಾವ ಇರತಕ್ಕಂತಹ ಕ್ಷೇತ್ರ ಇದು. ದೊಡ್ಡ ಜವಾಬ್ದಾರಿ ಇದೆ ರಾಮಲಿಂಗಾರೆಡ್ಡಿ ಅವರಿಗೆ. ಸೊ ಲಾಸ್ಟ್ ನಾವು 2015 ಮತ್ತು 2010ರ ಅಂಕಿಅಂಶವನ್ನು ಕೊಟ್ರಿ ನೀವು, BBMP ಚುನಾವಣೆಯ ಸಂದರ್ಭದಲ್ಲಿ ಹೇಗಾಯ್ತು ಅಂತೇಳಿ. ಸೊ ನಾವೀಗ ವಾರ್ಡ್ಗಳನ್ನು ನೋಡೋಣ. ಅವಾಗಿದ್ದಂತಹ ವಾರ್ಡ್ಗಳ ಲೆಕ್ಕಾಚಾರವನ್ನು ನೋಡೋದಾದ್ರೆ ಯೋಗಿಜಿ, ಈಗ BTM ಲೇಔಟ್ ನ ಲಕ್ಕಸಂದ್ರ ವಾರ್ಡ್ ನಲ್ಲಿ ಮಹೇಶ್ ಬಾಬು 2015ರಲ್ಲಿ BJPಯಿಂದ ಗೆದ್ದಿದ್ರು. ಆಡುಗೋಡಿಯಿಂದ ಮಂಜುಳಾ ಇವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಈಜಿಪುರ ವಾರ್ಡ್ ನಿಂದ T ರಾಮಚಂದ್ರ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಹೌದು. ಕೋರ್ಮಂಗಳ ವಾರ್ಡ್ ನಿಂದ M ಚಂದ್ರಪ್ಪ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸುದ್ದುಗುಂಟೆಪಾಳ್ಯ G ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಮಡಿವಾಳದಿಂದ BN ಮಂಜುನಾಥ್ ರೆಡ್ಡಿ ಅವರು ಗೆದ್ದಿದ್ರು, ಮೇಯರ್ ಕೂಡ ಆಗಿದ್ರು. ಜಕ್ಕಸಂದ್ರದಿಂದ ಸರಸ್ವತಮ್ಮ BJPಯಿಂದ ಗೆದ್ದಿದ್ರು. ಇನ್ನು BTM ಲೇಔಟ್ ವಾರ್ಡ್ ಹೆಸರೇ BTM ಲೇಔಟ್ ಅಂತ K ದೇವದಾಸ್ ಅವರು JDS ನಿಂದ ಗೆದ್ದಿದ್ರು. ಸೊ 2015ರ ಲೆಕ್ಕಾಚಾರ. ಸೊ 2010ರಲ್ಲಿ ಲಕ್ಕಸಂದ್ರದಲ್ಲಿ BJP ಅಗೇನ್ ಅವರೇ ಹಿಂದೆ ಗೆದ್ದಿದ್ರು. ಅದಾದ ಬಳಿಕ ಜಕ್ಕಸಂದ್ರ ವಾರ್ಡ್ನಲ್ಲೂ ಕೂಡ BJP ಗೆದ್ದಿತ್ತು. ಉಳಿದ ವಾರ್ಡ್ಗಳಲ್ಲಿ ಸಹಜವಾಗಿ ಕಾಂಗ್ರೆಸ್ ಹಿಡಿತದಲ್ಲಿತ್ತು. ಸೊ ಇದು ನಾವು ಇದುವರೆಗೆ ಕೊಟ್ಟಿರ್ತಕ್ಕಂತಹ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ವಾರ್ಡ್ ಲೆಕ್ಕಾಚಾರ ಏನಿದೆ ಅದರಲ್ಲಿ ಕಾಂಗ್ರೆಸ್ಸಿಗೆ BBMP ಎಲೆಕ್ಷನ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್, ಹೌದು, ಈ ಎರಡರ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಫೇವರ್ ಆಗಿರುವಂತಹ ಒಂದು ಕ್ಷೇತ್ರ ನಾವು ಇದುವರೆಗೆ ಕೊಟ್ಟಂತಹ ಕ್ಷೇತ್ರಗಳ ಪೈಕಿ ಸದ್ಯಕ್ಕಂತೂ ಇದು ಒಂದೇ ಇರೋದು ನಮಗೆ, BTM ಲೇಔಟ್. ರಾಮಲಿಂಗಾರೆಡ್ಡಿ ಅವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ. ಮಗಳು ಕೂಡ ಆರಂಭದಲ್ಲೇ ಹೇಳದಾಗಿ ಪ್ರದೇಶ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಆಗಿರೋದ್ರಿಂದ ಹೌದು, ಅವ್ರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಈಗ ಅವರು ರಾಜ್ಯ ಮಟ್ಟದ ನಾಯಕರು. ನಿಜ. ಸೌಮ್ಯ ರೆಡ್ಡಿ ಅವರು. ಹೌದು. ಇಲ್ಲಿ ಮುಂಚೆ ಅಕ್ಷಯ್ ಅವರೇ 8 ವಾರ್ಡ್ ಈಗ 14 ವಾರ್ಡ್ಗಳಾಗಿದೆ BTM. ಅದು ಯಾವುದು ಅಂತ ಹೇಳ್ತಾ ಹೋಗ್ಬಿಡ್ತೀನಿ. NS ಪಾಳ್ಯ ಸಾಮಾನ್ಯ, ವಿಶ್ವಮಾನವ ಕುವೆಂಪು ವಾರ್ಡ್ ಹಿಂದುಳಿದ ವರ್ಗ A ಮಹಿಳೆಯರಿಗೆ ಮೀಸಲು, ತಾವರೆಕೆರೆ ಸಾಮಾನ್ಯ, ಮಡಿವಾಳ ಸಾಮಾನ್ಯ, ಚಿಕ್ಕಾಡಗೋಡಿ ಹಿಂದುಳಿದ ವರ್ಗ A, SG ಪಾಳ್ಯ ಸಾಮಾನ್ಯ, ಲಕ್ಸಂದ್ರ ಹಿಂದುಳಿದ ವರ್ಗ A ಮಹಿಳೆಯರಿಗೆ ಮೀಸಲು, A ಆಡಗೋಡಿ ಸಾಮಾನ್ಯ ಮಹಿಳೆ, ನ್ಯಾಷನಲ್ ಗೇಮ್ಸ್ ವಿಲೇಜ್ ಪರಿಶಿಷ್ಟ ಜಾತಿ ಮಹಿಳೆ, ಈಜಿಪುರ ಪರಿಶಿಷ್ಟ ಜಾತಿ, ಶ್ರೀ ಲಕ್ಷ್ಮೀದೇವಿ ವಾರ್ಡ್ ಹಿಂದುಳಿದ ವರ್ಗ B, ಕೋರ್ಮಂಗಲ ಪೂರ್ವ ಸಾಮಾನ್ಯ, ಕೋರ್ಮಂಗಲ ಪಶ್ಚಿಮ ಪರಿಶಿಷ್ಟ ಪಂಗಡ, ಜಕ್ಕಸಂದ್ರ ಹಿಂದುಳಿದ ವರ್ಗ A ಮಹಿಳೆಯರಿಗೆ ಮೀಸಲು. ಈಗಾಗಲೇ ಹೇಳ್ತಾ ಹೋದ್ರಿ ನೀವು, ಇದು ಕಾಂಗ್ರೆಸ್ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಅತ್ಯಂತ
ಪ್ರಬಲವಾದ ಭದ್ರಕೋಟೆ ಆಗಿರುವಂಥ ಕ್ಷೇತ್ರ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಒಂದು ದೊಡ್ಡ ಶಕ್ತಿ ಹಿಮ್ಸೆಲ್ಫ್. ಅವರಿಗೆ ಶಕ್ತಿ ತುಂಬುವಂಥ ಸಾಕಷ್ಟು ಜನ ಕೂಡ ಇದ್ದಾರೆ. ಅವರೆಲ್ಲರೂ ಈ ಬಾರಿಯ GBA ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಹೆಗಲನ್ನು ಕೊಟ್ಟು ನಿಲ್ತಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ STD ಮಂಜುನಾಥ್ ಅಂತಿದ್ದಾರೆ. ಅವ್ರ ಪ್ರಭಾವ ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ. ಮನುಷ್ಯ ತುಂಬ ಜೋವಿಯಲ್ಲಿ ಎಲ್ಲರ ಜೊತೆ ಬೆರ್ಕೊಂಡಿರ್ತಾರೆ. ಅವರು ಈ ಬಾರಿ GBAಯಲ್ಲಿ ಏನೊಂದು 14 ವಾರ್ಡ್ ಇದೆ, ಅದರಲ್ಲಿ ಕನಿಷ್ಠ 10 ವಾರ್ಡ್ಗಳನ್ನು ಕಾಂಗ್ರೆಸ್ಗೆ ಗೆಲ್ಲಿಸೋದ್ರ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗೆಯೇ ಈ ಹಿಂದೆ ಮೇಯರ್ ಆಗಿದ್ದಂಥ ಮಂಜುನಾಥ ರೆಡ್ಡಿ ಅವರ ಮಗ ಲಿತೇಶ್ ರೆಡ್ಡಿ ಕೂಡ ಈ ಬಾರಿ ಆಕ್ಟಿವ್ ಆಗ್ತಾ ಇದ್ದಾರೆ GBA ಚುನಾವಣೆಗೆ. ಹಾಗೆ ಕೋರಮಂಗಲ ಈಸ್ಟ್ ವಾರ್ಡ್ನಲ್ಲಿ ಗೋವರ್ಧನ್ ಅಂತ ಇದ್ದಾರೆ. ಅವರು ಕೂಡ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪ್ರಾಬಲ್ಯ ಹೊಂದಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ರೀತಿ ಅತಿ ದೊಡ್ಡ ಶಕ್ತಿ. ಹಾಗೆಯೇ ಕೆ ಮಹಾದೇವ್ SC ರಿಸರ್ವ್ EG-ಪುರ ವಾರ್ಡು. ಇನ್ನು ಬ್ಲಾಕ್ ಪ್ರೆಸಿಡೆಂಟ್ ಆನಂದ್ ಅಂತಿದ್ದಾರೆ. ಅವರ ವೈಫ್, ಆ್ಯಕ್ಚುಲಿ ಅವ್ರ ಹೆಸರು ನಾನು ಮರ್ತ್ಕೊಬಿಟ್ಟಿದ್ದೀನಿ, ಆನಂದ್ ಅವ್ರ ವೈಫ್ ಕೂಡ ಈ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಬೀರ್ತಾರೆ. ಒಟ್ಟಾರೆ ನಿಮ್ಮ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಮತ್ತೆ ಪ್ರಾಬಲ್ಯವನ್ನ ಸಾಧಿಸೋದಲ್ಲದೆ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಖಂಡಿತ. ಆಮೇಲೆ ಬೆಂಗಳೂರಿನ ರಾಜಕಾರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಅವರು ಈ ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ಆದ್ರೆ ಲಾಂಗ್ ಟರ್ಮ್ ಬೆಂಗಳೂರಿನ ಇಲ್ಲಿಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ಈಸ್ ಅವರೊಂಥರ ಚಾಣಕ್ಯ. ನಿಜ. ಲಾಸ್ಟ್ ಟೈಮ್ ಇವರು DK ಶಿವಕುಮಾರ್, ಈಗ ನಾವು ಆಲ್ರೆಡಿ ಒಂದು ಮಾಡಿದೀವಿ ಕಂಟೆಂಟ್, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಪಾಲಿಕೆಗಳ ಜವಾಬ್ದಾರಿಯನ್ನು ಕೊಡಲಾಗಿದೆ ಕಾಂಗ್ರೆಸ್ನಿಂದ ಅಂತೇಳಿ. ಕಳೆದ ಸಂದರ್ಭದಲ್ಲಿ ನಾನು ಆ ಹಂಚಿಕೆ ಆದ ಬಳಿಕ ಕಾಂಗ್ರೆಸ್ನವ್ರ ಜೊತೆ ಮಾತಾಡ್ತಿದ್ದಾಗೆ ಹೇಳಿದ್ರು, ಇಲ್ಲ ರಾಮಲಿಂಗಾರೆಡ್ಡಿ ಅವರು ಏನು ಅಂತ ಹೇಳಿದ್ರೆ ಅವರು ಬರೀ ಒಂದು ಏರಿಯಾಕ್ಕೆ ಮಾತ್ರ ಸೀಮಿತ ಅಲ್ಲ, ಅವ್ರ ಪ್ರಭಾವ ಏನು ಅಂತ ಹೇಳಿದ್ರೆ ಓವರ್ ಆಲ್ ನೀವು ಹಿಂಗ್ ಬೆಂಗಳೂರಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಮಲಿಂಗಾರೆಡ್ಡಿ ಮಾತನಾಡಿಯುತ್ತೆ ಅಂತ ಹೇಳಿ. ನಿಜ. ಸೊ ಅಷ್ಟರ ಮಟ್ಟಿಗೆ ಹಿಡಿತಾ ಇದೆ, ಯಾಕಂದ್ರೆ ಅವರು ಲಾಂಗ್ ಟರ್ಮ್ ಇಲ್ಲೇ ಪಾಲಿಟಿಕ್ಸ್ ಮಾಡಿರೋದ್ರಿಂದ. ಸೊ ಈ ಬಾರಿ ಅಪ್ಪ ಮತ್ತು ಮಗಳು ಇಬ್ರಿಗೂ ಕೂಡ ಅತ್ಯಂತ ಮಹತ್ವದ ಚುನಾವಣೆ ಇದು. ನಾವು ಈ ಕಂಟೆಂಟ್ ಮಾಡುವ ಆರಂಭದಲ್ಲಿ ಹೇಳಿದ್ವಿ, ಇದು ನಮ್ಮ ಪ್ರೋಮೋ ಲೈನ್ ಕೂಡ ಅದೇ. 2028 ಎಲೆಕ್ಷನ್ಗೆ ಕೂಡ ಇದು ಕ್ರೂಷಿಯಲ್ ಆಗಿರೋದ್ರಿಂದ ದಿಕ್ಸೂಚಿ ಆಗುತ್ತೆ. BTM ಲೇಔಟ್ ರಾಮಲಿಂಗಾರೆಡ್ಡಿ ಅವ್ರು ಹೆಂಗೆ ಹವಾ ಈ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಹಾಗೇನೆ ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾಗಿ ರಾಜಕೀಯ ಜೀವನ ಸಚಿವರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಪ್ಲಸ್ ಆಗುವಂಥ ಕ್ಷೇತ್ರ BTM. ವೀಕ್ಷಕರು, ನೀವು BTM ಕ್ಷೇತ್ರದ ಮತದಾರರಾಗಿದ್ದಲ್ಲಿ 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನು ಗೆಲ್ಲುತ್ತೆ, ಹಾಗೆ BJP JDS ಒಟ್ಟಾಗಿ ಸ್ಪರ್ಧಿಸುತ್ತೋ ಬೇರೆ ಸ್ಪರ್ಧಿಸುತ್ತೋ, ಹಾಗೆ ಉಳಿದ ಪಕ್ಷಗಳು ಈಗ ಹೊಸದಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಹಾಗೆಯೇ KSR ಪಕ್ಷ ಕೂಡ, ಹಾಗೆ ಉತ್ತಮ ಪ್ರಜಾಕೀಯ, ಯಾರ್ಯಾರು ಈ ಬಾರಿ ಅಧಿಕಾರಕ್ಕೆ ಬರ್ಬೋದು, ಮೇಯರ್ಗಳಾಗ್ಬೋದು ಅಥವಾ ಕಾರ್ಪೊರೇಟರ್ ಆಗ್ಬೋದು. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.